ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, ಈ ವರ್ಷದ ಕೆಸೆಟ್ ಪರೀಕ್ಷೆಯ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ನಿನ್ನೆ ಅಷ್ಟೇ ಪ್ರಕಟ ಆಗಿತ್ತು. ಸೊ ಈ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಸುಮಾರು 8,383 ಜನ ಅಭ್ಯರ್ಥಿಗಳು ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಸೊ ಇವರೆಲ್ಲರೂ ಕೂಡ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇನ್ನು ಅಂತಿಮವಾಗಿ ಒಂದು ಫಲಿತಾಂಶವನ್ನ ಪ್ರಕಟ ಮಾಡ್ತಾರೆ, ಅಂತಿಮ ಕಟ್ ಆಫ್ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಸೊ ಈ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಹಾಗೂ ಅಂತಿಮ ಕಟ್ ಆಫ್ ಪಟ್ಟಿಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ತುಂಬಾ ವ್ಯತ್ಯಾಸ ಏನು ಇರುವುದಿಲ್ಲ. ಸೊ ನೀವು ಈಗ ಬಂದಿರುವಂತದ್ದು ತಾತ್ಕಾಲಿಕ ಫಲಿತಾಂಶಗಳ ಕಟ್ ಆಫ್ ಪಟ್ಟಿ. ಸೊ ಇನ್ನು ಫೈನಲ್ ಆಗಿ ಕಟ್ ಆಫ್ ಪಟ್ಟಿ ಬರುವಂತ ಸಂದರ್ಭದಲ್ಲಿ ವೇರಿಯೇಷನ್ ಆಗ್ಬೋದು ಅಥವಾ ಕಟ್ ಆಫ್ ಗಳು ಬದಲಾಗಬಹುದು ಅಂತ ಅನ್ಕೊಳ್ಬೇಡಿ. ಸೊ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಮಾತ್ರ ತುಂಬಾ ಸ್ಲೈಟ್ ಆದಂತಹ ಚೇಂಜಸ್ ಗಳು ಆಗ್ಬಹುದು. ಸೊ ಎಲ್ಲಾ ಸಬ್ಜೆಕ್ಟ್ ಗಳಿಗೆ ಏನು ಚೇಂಜಸ್ ಆಗಲ್ಲ. ಈಗ ಏನು ತಾತ್ಕಾಲಿಕ ಫಲಿತಾಂಶ ಅಥವಾ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಪ್ರಕಟ ಆಗಿದೆ ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗೆ, ಅದೇ ಆಲ್ಮೋಸ್ಟ್ ಫೈನಲ್ ಆಗುವಂತದ್ದು. ಸೊ ನಿನ್ನೆ ಪ್ರಕಟ ಆದಂತಹ ಫಲಿತಾಂಶದಲ್ಲಿ ಒಟ್ಟು 8,383 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ ಪ್ರಕಟಣೆಯಲ್ಲಿ ತಿಳಿಸಿದ್ರು. ಸೊ ನಾವು ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ ನಾವೊಂದು ಆ ಸಂಖ್ಯೆಯನ್ನ ನೋಡೋದಾದ್ರೆ ನೋಡಿ, ಮೊದಲ ಸ್ಥಾನದಲ್ಲಿ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ವಾಣಿಜ್ಯ ವಿಭಾಗದಲ್ಲಿ 1,393 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಸೊ ಹೈಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆದಂತದ್ದು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ 1,393 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಸೊ ಸೆಕೆಂಡ್ ಹೈಯೆಸ್ಟ್ ಇರುವಂತದ್ದು ಲೈಫ್ ಸೈನ್ಸ್ ಸಬ್ಜೆಕ್ಟ್ ಇಂದ, ಅಂದ್ರೆ ಜೈವಿಕ ವಿಜ್ಞಾನ ಸಬ್ಜೆಕ್ಟ್ ಇಂದ 781 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಹಾಗೇನೆ ಥರ್ಡ್ ಪೊಸಿಷನ್ ಅಲ್ಲಿ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ. ಇತಿಹಾಸ ವಿಷಯದಲ್ಲಿ ಒಟ್ಟು 743 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಹಾಗೆಯೇ ಇಂಗ್ಲಿಷ್ ವಿಷಯದಲ್ಲಿ 659 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಕನ್ನಡ ವಿಷಯದಲ್ಲಿ 658 ಜನ ಅಭ್ಯರ್ಥಿಗಳು ಈ ವರ್ಷ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ತಾರೆ. ಸೊ ಹಾಗೇನೆ ಈ ರೀತಿ ಎಲ್ಲ 33 ಸಬ್ಜೆಕ್ಟ್ಗಳಲ್ಲಿ ಕೂಡ ಈ ಪಟ್ಟಿಯನ್ನ ನೀವು ಕಾಣಬಹುದು. ಸೊ ನೋಡಿ, ಮ್ಯಾಥಮೆಟಿಕಲ್ ಸೈನ್ಸ್ ಇಂದ 558 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಇಂದ 550 ಜನ ಅಭ್ಯರ್ಥಿಗಳು, ಕೆಮಿಕಲ್ ಸೈನ್ಸ್ ಅಲ್ಲಿ 540 ಜನ ಅಭ್ಯರ್ಥಿಗಳು, ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ 511 ಜನ ಅಭ್ಯರ್ಥಿಗಳು, ಹಾಗೇನೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್, ಸೊ ಇದರಲ್ಲಿ 323 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಫಿಸಿಕಲ್ ಸೈನ್ಸ್ ಅಂದ್ರೆ ಫಿಸಿಕಲ್ ಸೈನ್ಸ್ ಅಥವಾ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ಗಳಿಗೆ ಸಂಬಂಧಪಟ್ಟಾಗೆ 320 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ 254 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಹಾಗೆಯೇ ಸೋಷಿಯಾಲಜಿ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗೆ ಈ ಸಬ್ಜೆಕ್ಟ್ ಅಲ್ಲಿ 219 ಜನ ಅಭ್ಯರ್ಥಿಗಳು, ಸೋಷಿಯಲ್ ವರ್ಕ್ ಅಲ್ಲಿ 137 ಜನ ಅಭ್ಯರ್ಥಿಗಳು, ಫಿಸಿಕಲ್ ಎಜುಕೇಶನ್ ಗೆ ಸಂಬಂಧಪಟ್ಟಾಗೆ 118 ಜನ ಅಭ್ಯರ್ಥಿಗಳು, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗೆ 108 ಜನ ಅಭ್ಯರ್ಥಿಗಳು, ಎಜುಕೇಶನ್ ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ 91, ಹಿಂದಿ ವಿಷಯದಲ್ಲಿ 59 ಜನ ಅಭ್ಯರ್ಥಿಗಳು, ಜಿಯೋಗ್ರಫಿಯಲ್ಲಿ 42 ಜನ ಅಭ್ಯರ್ಥಿಗಳು, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಅಲ್ಲಿ 37 ಜನ ಅಭ್ಯರ್ಥಿಗಳು, ಸೈಕಾಲಜಿ ಸಬ್ಜೆಕ್ಟ್ ಅಲ್ಲಿ 35 ಜನ ಅಭ್ಯರ್ಥಿಗಳು, ಲಾ ಸಬ್ಜೆಕ್ಟ್ ಅಲ್ಲಿ ಕಾನೂನು ವಿಷಯದಲ್ಲಿ 31 ಜನ ಅಭ್ಯರ್ಥಿಗಳು, ಎನ್ವಿರಾನ್ಮೆಂಟಲ್ ಸೈನ್ಸ್ ವಿಷಯದಲ್ಲಿ 31 ಜನ ಅಭ್ಯರ್ಥಿಗಳು, ಹೋಮ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅಥವಾ ಹೋಮ್ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಗೃಹ ವಿಜ್ಞಾನ ವಿಷಯದಲ್ಲಿ 30 ಜನ ಅಭ್ಯರ್ಥಿಗಳು, ಎಲೆಕ್ಟ್ರಾನಿಕ್ ಸೈನ್ಸ್ ವಿಷಯದಲ್ಲಿ 26 ಜನ ಅಭ್ಯರ್ಥಿಗಳು, ಅರ್ತ್ ಸೈನ್ಸ್ ಅಥವಾ ಭೂ ವಿಜ್ಞಾನ ವಿಷಯದಲ್ಲಿ 21 ಜನ ಅಭ್ಯರ್ಥಿಗಳು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ವಿಷಯದಲ್ಲಿ 19 ಜನ ಅಭ್ಯರ್ಥಿಗಳು, ಉರ್ದು 17, ವಿಮೆನ್ ಸ್ಟಡೀಸ್ 17 ಜನ ಅಭ್ಯರ್ಥಿಗಳು, ವಿಜುವಲ್ ಆರ್ಟ್ಸ್ 16 ಜನ ಅಭ್ಯರ್ಥಿಗಳು, ಸಂಸ್ಕೃತ ವಿಷಯದಲ್ಲಿ 14 ಜನ ಅಭ್ಯರ್ಥಿಗಳು, ಮ್ಯೂಸಿಕ್ ವಿಷಯದಲ್ಲಿ ಅಥವಾ ಸಂಗೀತ ವಿಷಯದಲ್ಲಿ 14 ಜನ ಅಭ್ಯರ್ಥಿಗಳು, ಪರ್ಫಾರ್ಮಿಂಗ್ ಆರ್ಟ್ಸ್ ವಿಷಯದಲ್ಲಿ 11 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಸೊ ಹೀಗೆ ಒಟ್ಟಾಗಿ 33 ಸಬ್ಜೆಕ್ಟ್ಗಳಲ್ಲಿ 33 ವಿಷಯಗಳಲ್ಲಿ ಒಟ್ಟು 8,383 ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ. ಸೊ ಇಷ್ಟು ಜನರಿಗೆ ಈ ವರ್ಷದ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗಬೇಕಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಬೇಕು. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನೀವು ಏನು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಏನೆಲ್ಲ ಡೀಟೇಲ್ಸ್ ಗಳನ್ನ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ ಅಪ್ ಮಾಡಿದಿರಿ, ನಿಮ್ಮ ಹೆಸರು, ಹಾಗೇನೆ ಪರ್ಸನಲ್ ಡೀಟೇಲ್ಸ್ ಗಳು, ಹಾಗೇನೆ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಗಳು ಅಂದ್ರೆ ನೀವು ಗಳಿಸಿದಂತಹ ಅಂಕಗಳು, ಪಾಸ್ ಆದಂತಹ ವರ್ಷ, ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ, ಹಾಗೇನೆ ನೀವು ಕೋರಿರುವಂತಹ ಮೀಸಲಾತಿಗೆ ಸಂಬಂಧಪಟ್ಟಾಗೆ ಈಗ ಅವರು ಪ್ರಕಟಿಸಿರುವಂತದ್ದು ನೀವು ಅಪ್ಲಿಕೇಶನ್ ಅಲ್ಲಿ ಯಾವ ರೀತಿ ಹೇಳಿರ್ತೀರಿ ಅದರ ಆಧಾರದ ಮೇಲೆ ಇಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ಅದನ್ನ ವೆರಿಫೈ ಮಾಡ್ಕೊಳ್ತಾರೆ. ನೀವು
ಕರೆಕ್ಟ್ ಆಗಿ ಜೆನ್ಯೂನ್ ಆದಂತಹ ಮಾಹಿತಿಯನ್ನ ನೀವು ಫಿಲ್ ಅಪ್ ಮಾಡಿದೀರಾ ಅಂತೇಳಿ ಅಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ತಾರೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ. ಸೊ ಅದಾದ ನಂತರ ಈ ಕ್ಯಾಂಡಿಡೇಟ್ಸ್ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಂತೇಳಿ ಅವರಿಗೆ ಕನ್ಫರ್ಮ್ ಆದ ನಂತರ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತಾರೆ, ಅವತ್ತೇ ಇಶ್ಯೂ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ಪ್ರಕ್ರಿಯೆಗಳು ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಇದೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ನೀವು ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಅಟೆಸ್ಟೇಷನ್ ಮಾಡಿಸಿಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಅದನ್ನೆಲ್ಲವನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳು ಇದ್ರೂ ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.